Welcome to the second part of the lesson, students. So we will continue from paragraph 14. Little boy, you cannot go to the Commander Sahib. No one is allowed to go to his room unless it is very important. ಸೊ ಅಲ್ಲಿದ್ದಂತಹ ವಾಚ್ಮನ್ ಅವರು ಅಂದರೆ ಸೈನಿಕ ಒಬ್ಬ ಹೇಳ್ತಾನೆ, ಬಾಲಕನೇ, ಕಮಾಂಡರ್ ಸಾಹೇಬ್ರ ಹತ್ರ ಹಾಗೆ ಆ ರೀತಿ ಯಾರೂ ಕೂಡ ಆ ರೀತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಕೇವಲ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹಾಗೆ ಹೋಗ್ಬೋದು, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ವಾಟ್ ಐ ಹ್ಯಾವ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಫ್ರಮ್ ದ ಪೈಲಟ್ ಹೂಸ್ ಪ್ಲೇನ್ ವಾಸ್ ಶಾಟ್ ಡೌನ್. ಅವಾಗ ಬಾಲಕ ಹೇಳ್ತಾನೆ, ನನ್ನ ಹತ್ರ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಇಟ್ ಈಸ್ ಫ್ರಮ್ ದ ಪೈಲಟ್ ಹೂಸ್ ಪ್ಲೇನ್ ವಾಸ್ ಶಾಟ್ ಡೌನ್. ಇದನ್ನು ನನಗೆ ಯಾರು ಕೊಟ್ಟರು ಗೊತ್ತಾ? ಆ ಪ್ಲೇನ್ ಬಿತ್ತಲ್ವಾ, ಆ ಪ್ಲೇನಲ್ಲಿದ್ದಂತಹ ಪೈಲಟ್ ನನಗೆ ಅದನ್ನು ಕೊಟ್ಟಿದ್ದು ಅಂತ ಬಾಲಕ ಹೇಳ್ತಾನೆ. ಯು ಮೀನ್ ದ ಪ್ಲೇನ್ ದಟ್ ಜಸ್ಟ್ ಕ್ರ್ಯಾಶ್ಡ್? ಆ ರೆಸ್ಕ್ಯೂ ಪಾರ್ಟಿ ಹ್ಯಾಸ್ ಗಾನ್ ಟು ಲುಕ್ ಫಾರ್ ಹಿಮ್. ನಿನ್ನರ್ಥ ಈಗ ಜಸ್ಟ್ ಬಿತ್ತಲ್ವಾ ಆ ಪ್ಲೇನ, ಆತನಿಗೆ ಉಳಿಸ್ಲಿಕ್ಕೆ ನಮ್ಮಿಂದ ಸುಮಾರು 7-8 ಜನ ಸೈನಿಕರಲ್ಲಿ ಹೋಗಿದ್ದಾರೆ ಅಂತ ಹೇಳ್ದ. ಎಸ್, ಐ ಹ್ಯಾಡ್ ಗಾನ್ ದೇರ್ to bring him back to safety. The enemy was after him. He was injured and couldn't walk. He gave me a packet. I must guide the CO to the officer and show him where the enemy lines are. ಹೌದು, ಆ ಪ್ಲೇನ್ ಬಿದ್ದ ತಕ್ಷಣ ನಾನು ಕೂಡ ಅಲ್ಲಿಗೆ ಓಡಿ ಹೋಗಿದ್ದೆ. ಆದರೆ ಅಲ್ಲಿ ಶತ್ರುಗಳು ಕೂಡ ಬಂದ್ಬಿಟ್ರು. ಆ ಪೈಲಟ್ ಬಿದ್ನಲ್ವಾ, ಅವನಿಗೆ ತುಂಬಾ ಪೆಟ್ಟಾಗಿತ್ತು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ನನ್ನ ಕೈಯಲ್ಲಿ ಒಂದು ಪ್ಯಾಕೆಟನ್ನು ಕೊಟ್ಟರು. ಸೊ ಹಾಗಾಗಿ ಕಮಾಂಡರ್ ಆಫೀಸರಿಗೆ ನಾನು ಇದನ್ನು ಕೊಡಬೇಕು, ಮತ್ತು ಶತ್ರುಗಳು ಎಲ್ಲಿದ್ದಾರೆ ಅಂತ ನಾನು ಅವ್ರಿಗೆ ಹೇಳಬೇಕು ಅಂತ ಹೇಳಿದರು. ದ ಸೆಂಟ್ರಿ ಸ್ಪೋಕ್ ಇನ್ ಟು ದ ಫೀಲ್ಡ್ ಟೆಲಿಫೋನ್. ಆ ಸಿಪಾಯಿ ಕೇಮ್ ಟು ದ ಸೆಂಟ್ರಿ ಪೋಸ್ಟ್ ಆ್ಯಂಡ್ ಟುಕ್ ದ ಬಾಯ್ ಟು ದ ಕಮಾಂಡರ್ ಸಾಹೇಬ್. ಅವಾಗ ಅಲ್ಲಿದ್ದಂತಹ ಡ್ಯೂಟಿಲಿದ್ದಂತಹ ಸೈನಿಕ ಏನು ಮಾಡ್ತಾನೆ, ಆ ವಿಷಯವನ್ನು ಟೆಲಿಫೋನಿನ ಮೂಲಕ ಕಮಾಂಡಿಂಗ್ ಆಫೀಸರಿಗೆ ಹೇಳ್ತಾನೆ. ಕಮಾಂಡಿಂಗ್ ಆಫೀಸರಿಗೆ ಹೇಳಿದ ತಕ್ಷಣ ಅಲ್ಲಿ ಹೊರಗಡೆ ಬಂದು ಕಮಾಂಡರ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಬಾಲಕನನ್ನ. ಹೂ ಆರ್ ಯು ಅಂಡ್ ವೈ ಡಿಡ್ ಯು ವಾಂಟ್ ಟು ಸಿ ಮೀ? ದ ಕಮಾಂಡಿಂಗ್ ಆಫೀಸರ್ ಆಸ್ಕ್ಡ್. ಕಮಾಂಡಿಂಗ್ ಆಫೀಸರ್ ಕೇಳ್ತಾರೆ, ನೀನು ಯಾರಪ್ಪ, ನೀನು ಯಾಕೆ ನನ್ನ ನೋಡ್ಬೇಕಂತ ಬಂದೆ ಅಂತ ಕೇಳಿದ್ರು. ಮೈ ನೇಮ್ ಈಸ್ ಮಕ್ಬೂಲ್ ಭಟ್. ಮೈ ಫಾದರ್ ವಾಸ್ ಅವಾರ್ಡೆಡ್ ಅ ಮೆಡಲ್ ಫಾರ್ ಬ್ರೇವರಿ. ಹಿ ಡೈಡ್ ಫೈಟಿಂಗ್ ಫಾರ್ ದ ನೇಷನ್. ಮೈ ಮದರ್ ಅಂಡ್ ಐ ಲಿವ್ ಹಿಯರ್ ನೌ. ಐ ವಾಸ್ ವಾಚಿಂಗ್ ದ ಪ್ಲೇನ್ when I heard an anti-craft gunfire and saw the plane become unsteady. I saw him fall to the ground. I knew I must save him. The enemy was just a little distance away. I ran to bring him back by a shortcut. When I reached him, I found that he could not walk. He was bleeding profusely. He told me not to worry about him, but to try and get this packet to you and tell you that it must reach Ambala tonight. It is very important. ಆ ಬಾಲಕ ಹೇಳ್ತಾನೆ, ನನ್ನ ಹೆಸರು ಮಕ್ಬೂಲ್ ಭಟ್ ಅಂತ ಹೇಳಿ, ನನ್ನ ತಂದೆಯು ಕೂಡ ಇದೇ ರೀತಿ ಸೇನೆಯಲ್ಲಿದ್ರು. ಅವರಿಗೂ ಕೂಡ ದೊಡ್ಡ ಸಾಹಸ ಮಾಡಿ ಅವರು ಕೂಡ ತಮ್ಮ ಜೀವವನ್ನು ತನ್ನ ದೇಶಕ್ಕೆ ಮುಡಿಪಾಗಿಟ್ರು. ಅವರಿಗೂ ಕೂಡ ಧೈರ್ಯಕ್ಕೆ, ಸಾಹಸಕ್ಕೆ ಮೆಡಲನ್ನು ಕೊಟ್ಟಿದ್ದಾರೆ. ನನ್ನ ತಾಯಿ ಮತ್ತು ನಾನು ಇಲ್ಲಿ ವಾಸವಾಗಿದ್ದೇವೆ. ನಾನು ಅಲ್ಲಿ ಏನೋ ಮಾಡ್ತಾ ಪ್ಲೇನ್ ನೋಡ್ತಾ ಇದ್ದೆ. ಇದ್ದಕ್ಕಿದ್ದಾಗ ಪ್ಲೇನ್ ಮೇಲಿಂದ ಪ್ಲೇನಿಗೆ ಯಾರು ಶೂಟ್ ಮಾಡಿದ್ರು. ಪ್ಲೇನ್ ಕೆಳಗಡೆ ಬಿದ್ದುಬಿಡ್ತು. ಬಿದ್ದ ತಕ್ಷಣ ನನಗೆ ಗೊತ್ತಾಯ್ತು ಅಲ್ಲಿ ಒಳಗಡೆ ಯಾರು ಇದ್ದಾರೆ ಪ್ಲೇನಲ್ಲಿ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಅದೇ ರೀತಿ ಶತ್ರು ಅದರ ಹಿಂದೆ ಓಡಿ ಬರ್ತಾ ಇದ್ರು. ನಾನು ಶಾರ್ಟ್ ಕಟ್ಟಿಂದ ಅವ್ರಿಗೆ ಓಡೋಗಿ ನೋಡ್ತೀನಿ, ಅವ್ರ ಕೈಲಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅವರಲ್ಲಿ ರಕ್ತ ತುಂಬ ಸುರಿತಾ ಇತ್ತು. ಅವ್ರು ಹೇಳಿದ್ರು, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀನು ಈ ಪ್ಯಾಕೆಟ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೈನಿಕರಿದ್ದಾರಲ್ಲ, ಕಮಾಂಡಿಂಗ್ ಆಫೀಸರ್ ಇದ್ದಾರಲ್ಲ, ಅಂಬಾಲಾ ಅನ್ನೋ ಜಾಗದಲ್ಲಿ ಅಲ್ಲಿ ಬೇಗ ಹೋಗಿ ಅವ್ರಿಗೆ ತಲುಪಿಸಿದನು ಅಂತ ಹೇಳಿದ್ರು ಅಂತ ಹೇಳ್ದ. ಸನ್, ವರ್ ನಾಟ್ ಯು ಅಫ್ರೇಡ್ ಆಫ್ ದ ಮನಿ? ಅವಾಗ ಕಮಾಂಡರ್ ಆಫೀಸರ್ ಹೇಳ್ತಾರೆ, ನಿನಗೆ ಎನಿಮಿ ಕಂಡ್ರೆ ಅಂದರೆ ಶತ್ರುಗಳನ್ನು ಕಂಡ್ರೆ ನಿನಗೆ ಭಯ ಆಗೋದಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ಹುಡುಗ ಹೇಳ್ತಾನೆ, ಮೈ ಮದರ್ ಟೋಲ್ಡ್ ಮಿ ನೆವರ್ ಟು ಬಿ ಅಫ್ರೇಡ್ ಆಫ್ ದ ಎನಿಮಿ. ದೇ ಕಾಂಟ್ ಡೂ ಅ ಥಿಂಗ್ ಇಫ್ ಅವರ್ ನಂಬರ್ ಈಸ್ ನಾಟ್ ರಿಟರ್ನ್ ಆನ್ ದ ಬುಲೆಟ್. ಶತ್ರುಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಬುಲೆಟಿನ ಮೇಲೆ ನಮ್ಮ ಹೆಸರು ಬರೆದಿದ್ದೆ ಮಾತ್ರ ಅವರು ನಮ್ಮ ಜೀವ ತೆಗಿತಾರೆ, ಬಿಟ್ರೆ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅಂತ ನನ್ನ ತಾಯಿ ಹೇಳ್ತಾ ಇದ್ಲು ಅಂತ ಹೇಳ್ತಾನೆ. ಗುಡ್, ಯು ಆರ್ ಇಂಡೀಡ್ ದ ಬ್ರೇವ್ ಸನ್ ಆಫ್ ಅ ಬ್ರೇವ್ ಸೋಲ್ಜರ್. ಹ್ಯಾಸ್ ದ ಎನಿಮಿ ಬೀನ್ ಏಬಲ್ ಟು ಕ್ಯಾಚ್ ದ ಪೈಲಟ್?
ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಒಬ್ಬ ಧೈರ್ಯವಂತ ಸೈನಿಕನ ಧೈರ್ಯವಂತ ಮಗ ನೀನು. ಅವ್ರೇನಾದರೂ ಶತ್ರುಗಳು ಬಂದು ಪೈಲಟ್ ಹಿಡ್ಕೊಂಡು ಹೋದ್ರಾ ಅಂತ ಕೇಳ್ತಾನೆ. ಐ ಡೋಂಟ್ ನೋ ಸರ್, ಐ ಕುಡ್ ನಾಟ್ ವೇಟ್ ಟು ಸಿ. ಐ ಹ್ಯಾಡ್ ಟು ಕ್ಯಾರಿ ಔಟ್ ಮೈ ಆರ್ಡರ್ಸ್ ಫಸ್ಟ್. ಐ ನೋ ವೇರ್ ಹಿ ಫೆಲ್. ಐ ಆಲ್ಸೋ ನೋ ವೇರ್ ದ ಎನಿಮಿ ಲೈನ್ಸ್ ಆರ್. I can guide you to it by a shortcut so that you can intercept them and cut off their retreat. We must go at once, sir. The enemy came on foot. If you take jeeps, you will be able to surround them and catch them. ಇಲ್ಲ ಸರ್, ನನಗೇನು ಗೊತ್ತಿಲ್ಲ, ನಾನು ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೆ ಆಗಲಿಲ್ಲ. ನನಗೆ ಅವರು ಕೊಟ್ಟ ಪ್ಯಾಕೆಟನ್ನು ತಗೊಂಡು ನಿಮಗೆ ತಲುಪಿಸ್ಬೇಕು ಅನ್ನೋ ಅರ್ಜೆಂಟ್ ನಾನು ಹಾಗೆ ಬಂದ್ಬಿಟ್ಟೆ. ಬಟ್ ನನಗೆ ಗೊತ್ತಿದೆ ಶತ್ರುಗಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ, ಮತ್ತು ಶಾರ್ಟ್ಕಟ್ ರಸ್ತೆ ಕೂಡ ನನಗೆ ಗೊತ್ತಿದೆ. ನೀವು ಕೆಲಸ ಮಾಡಿ, ಜೀಪ್ ತಗೊಂಡು ಬಂದ್ಬಿಟ್ರೆ ಬೇಗ ನೀವು ಅವರನ್ನು ಆರಾಮಾಗಿ ಹಿಡಿಬೋದು ಶತ್ರುಗಳನ್ನು ಅಂತ ಹೇಳ್ತಾನೆ. ಇನ್ಸ್ಟ್ರಕ್ಷನ್ಸ್ ನೋಟೆಡ್ ಸರ್, ಆಕ್ಷನ್ ವಿಲ್ ಬಿ ಟೇಕನ್, ಸ್ಮೈಲ್ ದ ಕಮಾಂಡಿಂಗ್ ಆಫೀಸರ್. ಅವಾಗ ಕಮಾಂಡಿಂಗ್ ಆಫೀಸರ್ ಸ್ವಲ್ಪ ಸ್ಮೈಲ್ ಮಾಡಿ ಹೇಳ್ತಾರೆ, ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನಾವು ನೋಟ್ ಮಾಡ್ಕೊಂಡಿದ್ದೇವೆ ಸರ್, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿದಾಗ ಇಬ್ರಿಗೂ ನಗು ಬರುತ್ತೆ. ಕಮಾಂಡಿಂಗ್ ಆಫೀಸರ್ ನಗ್ತಾ ಹೇಳ್ತಾನೆ, ಬಾಲಕ ಕೂಡ ನಗ್ತಾನೆ. 5 minutes later, the group of enemy soldiers found themselves surrounded by jeeps. There was no escape. One of them started to run, but realized that it was of no use. Throwing down his gun, he raised his hands above his head. The enemy was rounded up and the pilot rescued. He was bleeding, for he had been dragged along when he failed to rise and walk even when prodded with bayonets. He was muttering something incoherently. Boy, packet. He could say no more. The pilot was taken to the military hospital at once. 5 ನಿಮಿಷದ ನಂತರ ಏನಾಗುತ್ತೆ, ಎಲ್ಲ ಶತ್ರು ಸೇನೆಯನ್ನ ಈ ನಮ್ಮ ಸೇನೆ ಹೋಗ್ಬಿಟ್ಟು ಜೀಪಿಂದ ಅವರನ್ನ ಸುತ್ತುವರಿದು ಬಿಡ್ತಾರೆ. ಯಾರಿಗೂ ತಪ್ಸ್ಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಬ್ಬ ಅದ್ರಲ್ಲಿ ತಪ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಟ್ ಗೊತ್ತಾಗುತ್ತೆ ಅವನಿಗೆ, ನಾನು ಓಡಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ನನ್ನ ಶೂಟ್ ಮಾಡ್ತಾರೆ ಅಂತೇಳಿ ಏನು ಮಾಡ್ತಾನೆ, ಎಲ್ಲರೂ ತಮ್ಮ ಗನ್ಗಳನ್ನು ಬಂದೂಗಳನ್ನು ಕೆಳಗಡೆ ಹಾಕ್ತಾರೆ. ಅವಾಗ ಆ ಪೈಲಟ್ನನ್ನು ಉಳಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ಪೈಲಟ್ ಹೇಳ್ತಾನೆ, ಪೈಲಟನಿಗೆ ತುಂಬ ರಕ್ತಸ್ರಾವ ಆಗಿದ್ದರಿಂದ ಎರಡೇ ಮಾತು ಹೇಳ್ತಿರ್ತಾನೆ, ಹುಡುಗ ಪ್ಯಾಕೆಟ್ ಅಂತ ಹೇಳ್ತಾ ಇರ್ತಾನೆ. ಸೊ ಕಮಾಂಡರ್ ಆಫೀಸರ್ಗೆ ಗೊತ್ತಾಗುತ್ತೆ. ಅವರು ಆ ಪೈಲಟನ್ನು ಏನು ಮಾಡ್ತಾರೆ, ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ.